ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲಿಗೆ ಸುಸ್ವಾಗತ. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ, ಒನ್ ಆಫ್ ದ ಫೇಮಸ್ ವೀಲ್ ಬೆಂಡ್ ತೆಗಿಯುವಂಥ ಒಂದು ಶಾಪು. ವೀಲ್ ಅಲೈನ್ಮೆಂಟು, ವೀಲ್ ಬೆಂಡ್ ಎಲ್ಲ ಇದ್ರೆ ತೆಗಿತಾರೆ. ಸೊ ಆಲ್ಮೋಸ್ಟ್ ಆಲು ಒಂದು ತಿಂಗಳಿಂದ ಗಾಡಿ ಫುಲ್ಲು ಡಿಸ್ಕೋ ಡ್ಯಾನ್ಸ್ ಆಡ್ತಾಯಿದೆ. ನಾನು ತೋರಿಸ್ತೀನಿ ನೋಡಿ. ಖಾಲಿ ರೋಡಲ್ಲಿ ಸ್ವಲ್ಪ ಸ್ಪೀಡಾಗಿ ಹೋಗ್ಬಿಟ್ಟು ಹಿಂಗೆ ಹ್ಯಾಂಡ್ಲ್ ಬಾರ್ ಬಿಟ್ಟರೆ ಹಿಂಗೆ ಶೇಕ್ ಇಟ್ ಪುಷ್ಪವತಿ ಥರ ಡ್ಯಾನ್ಸ್ ಆಡುತ್ತೆ. ರೆಡಿ ಮಾಡ್ಸೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಯಾಕೆ ಈ ಥರ ಆಯಿತು ಅಂತಂದರೆ, ಆಲ್ಮೋಸ್ಟ್ ಅಲ್ಲೊಂದು 4 ರಿಂದ 5 ಆಫ್ ರೋಡು ಟೆರೈನ್ಸ್ನ ನಾನು ಕವರ್ ಮಾಡಿದ್ದೆ, ರೈಡ್ ಹೋಗಿದ್ದೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ವೀಲಿ, ಸಿಕ್ಕಾಪಟ್ಟೆ ಜಂಪ್ಸು, ಆಮೇಲೆ ಸಿಕ್ಕಾಪಟ್ಟೆ ಏಟ್ ತಿಂದಿದೆ ಮುಂದ್ಗಡೆ ವೀಲು. ಸೊ ಹಾಗಾಗಿ ಗಾಡಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿದೆ, ಫುಲ್ ಡಿಸ್ಕೋಡೆನ್ಸ್ ಆಗ್ತಾಯಿದೆ. 2 ವೀಲು ಬೆಂಡಿದೆ ಅಂತೆ. ನನ್ನ ಕಮ್ನಲ್ಲಿ ಸ್ವಲ್ಪ ಹತ್ರ ಆಗುತ್ತೆ ನೋಡಿ. ಇಂಥ ನನ್ನ ಮಕ್ಕಳು ಎಲ್ಲೆಲ್ಲಿಂದ ಬರ್ತಾರೆ ಅನ್ನೋದು. ಹೆಲ್ಮೆಟ್ ಹಾಕೋಣಲ್ಲ, ಏನಿಲ್ಲ, ರ್ಯಾಶ್ ಡ್ರೈವಿಂಗು ಹೆಂಗೆ ಬೇಕೋ ಹಂಗೆ ನುಗ್ಗಾಡ್ಬಿಡ್ತವೆ ನೋಡಿ. ನಿಮಗೆ ಕಾಣಿಸಲ್ಲ ಆ್ಯಕ್ಚುಲಿ ಅದು, ಬಟ್ ರೈಡ್ ಮಾಡೋರಿಗೆ ಗೊತ್ತಾಗುತ್ತೆ. ಶೇಕಿಂಗ್ ಇದೆ. ಈ ವಿಡಿಯೋ ಹಿಂದಿನ ವೀಡಿಯೋದಲ್ಲೂ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಆಫ್ ರೋಡ್ ಮಾಡಿ ಇದು ಗಾಡಿ ಫುಲ್ಲು ಬೂಸ್ಟ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಜಂಪ್ಗಳೆಲ್ಲ ತೆಗೆದಿದ್ದೆ. ಸೊ 200 kg ಗಾಡಿ ಪ್ಲಸ್ 125 kg ನಾನು, 2 ವೆಯ್ಟು ತಡ್ಕೊತಾ ಇದೆಯಲ್ಲ, ಅದು ಮೇಯ್ನ್ ಗ್ರೇಟ್ ಅಂತ ಹೇಳಬೇಕು. ಅಷ್ಟು ತನಕ ತಡ್ಕೊಂಡಿರೋದೇ ಗ್ರೇಟು. ಥ್ಯಾಂಕ್ ಯು ಮ್ಯಾಮ್. ಮತ್ತು ಮೊನ್ನೆ ಗಾಡಿ ಕೆಳಗಡೆ ಬಿತ್ತು ಇಲ್ಲಿ ನೋಡಿ, ಮಿರರು ಹಾಳಾಗಿದೆ. ಕಮ್ಮನಹಳ್ಳಿ ಕುಳ್ಳಪ್ಪ ಸರ್ಕಲಿಂದ ಸ್ವಲ್ಪ ಈ ಕಡೆಗೆ ಬಂದರೆ ಇಲ್ಲಿ ಎಂಪೈರ್ ಸಿಗುತ್ತೆ. ಈ ಎಂಪೈರ್ ಪಕ್ಕದಲ್ಲೇ ಇರೋದು ಆ್ಯಕ್ಚುಲಿ. ನಿನ್ನೆ ಬಂದು ಹೋಗಿದ್ದೆ. ಆಮೇಲೆ ನೋಡಿ, ಮಿರರು ಮತ್ತು ಇದು ನಕಲ್ ಗಾರ್ಡ್ ಎಲ್ಲ ಹಾಕಿದ್ದೆಲ್ಲ ನಿನ್ನೆ ನೈಟು ಒಂದು ಕಡೆ ನಿಲ್ಲಿಸಿದ್ದೆ. ಗೊತ್ತಿಲ್ಲ ಹೇಗೆ ಬಿತ್ತು ಗಾಡಿ. ರೈಟ್ ಸೈಡಿಗೆ ಬಿದ್ದು ಇವೆರಡು ಡ್ಯಾಮೇಜ್ ಆಗಿತ್ತು. ಸೊ ನಕಲ್ ಗಾರ್ಡ್ ತೆಗೆದಾಯಿತು. ಮಿರರ್ ನೋಡಿ, ಉಪೇಂದ್ರನ್ ಡೈಲಾಗ್ ಜ್ಞಾಪಕ ಬರುತ್ತೆ, ಜೀವನ ಇಷ್ಟೇ ಡಮಾರ್ ಅಂತ. ಬೇಸಿಕ್ಲಿ ಇದು ಇವರು ಅಪ್ಪ ಮಗ ಎಲ್ಲ ಒಂದೇ ಕೆಲಸ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಇಂಡಿಯನ್ 2 ವೀಲರ್ ಅಲೈನ್ಮೆಂಟ್ ಅಂತ ಇಲ್ಲಿದ್ದಾರೆ ನೋಡಿ. ಸರ್ ಇಲ್ಲೇ ನಿಲ್ಲಿಸ್ಲಾ? ಹಂಗಾಕ್ಲಾ? ಓಕೆ. ನಮಸ್ತೆ ಸರ್. ನಿನ್ನೆ ಬಂದೋಗಿದ್ನಲ್ಲ, ಎಷ್ಟೊತ್ತು ಆಗ್ಬೋದು ಸರ್ 2 ವೀಲ್ ಬೆಂಡ್ ತೆಗಿಯೋಕ್ಕೆ? 6 ಗಂಟೆ ಒಳಗೆ. ಎಷ್ಟು ಸರ್? 6 ಗಂಟೆ ಒಳಗೆ. 6 ಗಂಟೆ ಒಳಗಡೆ ರೆಡಿ ಆಗುತ್ತಾ? ಓಕೆ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ಇದೊಂದು? ನಾನು 50 ವರ್ಷ ಮುಗೀತು ಕಂಪ್ಲೀಟ್. 50 ವರ್ಷ ಕಂಪ್ಲೀಟ್ ಮಾಡಿದ್ರಾ? ಇದ್ರೆ ಸೇಮ್ ಕೆಲಸನೇ? ಓಕೆ. ವೀಲ್ ಟ್ಯೂನಿಂಗ್ನಲ್ಲಿ ನಾನು 13 ಇಯರ್ ಏಜ್ನಲ್ಲಿನೇ ಫುಲ್ಲು ಆ ಕಾಲೇಜ್ನಲ್ಲಿ ಸೈಕಲ್ ಅಲೈನ್ಮೆಂಟ್ಸ್ ಮಾಡ್ತಾಯಿದ್ರಿ? ಓಕೆ. ಆ ಚಿಕ್ಕ ವಯಸ್ಸಿನಲ್ಲಿ ನಾನು ಇದೊಂದು ವೀಲ್ ಟ್ಯೂನಿಂಗ್ ಮಾಡೋನು ನಂಬರ್ 1. ನಿಮ್ಮ ಏಜ್ ಎಷ್ಟು ಸರ್ ಇವಾಗ ಹಂಗಿದ್ರೆ? 63 ಆಗ್ಬಿಟ್ಟು 64 ರನ್ನಿಂಗ್. ಸೊ 14 ವರ್ಷಕ್ಕೆ ನೀವು ಸ್ಟಾರ್ಟ್ ಮಾಡ್ಕೊಂಡ್ರಿ ಕೆಲಸ ಹಂಗಿದ್ರೆ, ಚಿಕ್ಕ ಏಜಲ್ಲೇ? ಗ್ರೇಟ್ ಸರ್. ಅಂದ್ರೆ ಅವಾಗ್ಲಿಂದ ಇದೇ ಏರಿಯಾದಲ್ಲೇ ಇದ್ದೀರಾ ನೀವು? ಬೇರೆ ಮಾಡೋಕ್ಕೆ ನಮಗೆ ಧೈರ್ಯ ಇದೆ. ಓಕೆ. ಸಣ್ಣ ವಯಸ್ಸಿಂದ. ಬಟ್ ಇದೇ ಸೇಮ್ ಏರಿಯಾದಲ್ಲೇ ಇದ್ರಾ? ಇಲ್ಲ ಸರ್, ನಮ್ಮದು ಪೇಟೆ. ಎಲ್ಲಿದ್ರಿ? ಚಿಕ್ಕಪೇಟೆಯಲ್ಲಿದ್ರಾ? ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿ ಬಂದು ಆಯಿತು 19 ವರ್ಷ. ಆಗಸ್ಟ್ 19 ವರ್ಷ ಇಲ್ಲೇ ಆಯಿತು ನಿಮ್ಮದು, ಕಮ್ಮನಹಳ್ಳಿಯಲ್ಲೇ? ಗ್ರೇಟ್. ಸೊ ಯಾವ್ಯಾವ ಗಾಡಿದು ವೀಲ್ ಬೆಂಡ್ ತೆಗಿತೀರಾ ಸರ್ ನೀವು? ಬೈಕು, ಕಾರು ಎಲ್ಲ ಅನ್ನೋದಾ? ಬರೀ ಬೈಕ್ ಮಾತ್ರ? 4 ವೀಲರು ತೆಗಿತೀರಾ? ಓಕೆ. ಮಾಡ್ತಾನೆ ಇದೀವಿ ಮುಂಚೆಯಿಂದ. ಓಕೆ. ಈಗ ಜಾಸ್ತಿ ಡಿಸ್ಪ್ಲೇ ಆಗಿದೆ. ಹಾಂ ಹೌದು. ಬೋರ್ಡ್ ಬೇರೆ ಆಗಿದೆ. ಹೌದು. ಇದು ಸ್ವಲ್ಪ ಒಳ್ಳೆ ಕೆಲಸ ಆಗುತ್ತೆ ಇದು. ಓಕೆ. ಫುಲ್ ಹೈಡ್ರಾಲಿಕ್ ಸಿಸ್ಟಮ್. ಹೈಡ್ರಾಲಿಕ್ ಎಲ್ಲ ಬಂದಿದೆ. ಹೌದು. ಕಾರ್ ವೀಲ್ ರೆಡಿ ಆಗುತ್ತೆ. ಹೌದು. ಇದು ಬಂದು ಕೈ ಕೆಲಸನೇ ಇದೆ ಅದು. ಹೌದು. 2 ವೀಲರ್. ಹೌದು. ಅದರಲ್ಲಿ ನಾವು ಹೈಡ್ರಾಲಿಕ್ ಮಾಡ್ಬೋದು. ಓಕೆ. ಬಟ್ ಅಷ್ಟು ಫಿಟ್ಟಿಂಗ್ ಕರೆಕ್ಟ್ ಆಗಲ್ಲ ಅಂತೀರಾ? ಕೈಯಿಂದ ಮಾಡೋದೇ ಬೆಸ್ಟು. ಕೈಯಿಂದ ಒಂದು ಇದಿಲ್ಲ, ಇದು ಕೈಯಿಂದ. ಓಕೆ. ಹಾಂ. ಮಿಷಿನ್ ಬೇರೆನೇ ಇರೋದು ಈ ಮಿಷಿನ್. ಓಕೆ. ಅದರಲ್ಲಿ ನಾವು ಕೈನಲ್ಲಿ ಮಾಡೋದ್ರಲ್ಲಿ ತುಂಬ ಆ್ಯಕ್ಯುರೇಟ್ ಆಗಿರುತ್ತೆ, ಪರ್ಫೆಕ್ಷನ್ ಆಗಿರುತ್ತೆ. ಪರ್ಫೆಕ್ಟ್ ಬರುತ್ತೆ. ಓಕೆ. ಹೈಡ್ರಾಲಿಕ್ನ ನಾವು ಮಾಡ್ತೀವಿ ಅಂದರೆ ನಾವು ಎಷ್ಟು ಮಾಡಿದ್ರೆ ಕೂಡ ಈಗ ಹಾಂ ಆ ಕ್ವಾಲಿಟಿ ಬರುತ್ತೆ. ಏನಾದ್ರು ಒಂದು ಡಿಫೆಕ್ಟ್ ಇದ್ದೇ ಇರುತ್ತೆ ಹೈಡ್ರಾಲಿಕಲ್ ಮಿಷಿನರೀಸ್ ಬಂದ್ರೂ. ಜಲ್ದಿ ಆಗುತ್ತೆ. ಓಕೆ. ಅಂಥದ್ದು ಏನು ಮೋಸ ಆಗಿದೆ. ಓಕೆ. ಗುಡ್ ಕಂಡೀಷನ್ ಬರುತ್ತೆ.
ಓಕೆ 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 ನಮ್ದು ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ಹೌದೌದು ಎಲ್ಲ ಕರೆಕ್ಟ್. ಅದಕ್ಕೇ ಎಕ್ಸ್ಪೀರಿಯನ್ಸ್ ಆ ಮಿಷಿನ್ ಕೂಡ ತಯಾರು ನಾವೇ ಮಾಡಿರೋದು, ನಾನೇ ನೀವೇ ಮಾಡಿರೋದು, ಮಿಷಿನ್ನು ನೀವೇ ತಯಾರು ಮಾಡಿದಿರೋ. ಗ್ರೇಟ್ ಸರ್. ನಿಮ್ಮ ಹೆಸರು ಸರ್? ರಫೀಕ್ ಅಹಮದ್ ಅಂತ. ಓಕೆ. ಸೊ ಸಾಮಾನ್ಯವಾಗಿ ಒಂದು 2 hours ತೊಗೊಳತ್ತಲ್ಲ ಸರ್, ಯಾರು ಇನ್ ಕೇಸ್ ನಮ್ಮ ಸಬ್ಸ್ಕ್ರೈಬರ್ ಯಾರು ಬಂದ್ರು? ಕೆಲಸ ಹಿಂಗಿರುತ್ತೆ, ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆಗುತ್ತೆ, 1 ಗಂಟೆಯಲ್ಲಿ ಆಗುತ್ತೆ. ಓಕೆ ಜಾಸ್ತಿ ಇರುತ್ತೆ, ಓಕೆ ಓಕೆ ಓಕೆ. ಕಡಿಮೆ ಇರೋದು ಕಡಿಮೆ ಇರೋದು, ಕಡಿಮೆ ಇದ್ರೆ ಕಡಿಮೆ, ಜಾಸ್ತಿ ಇದ್ರೆ ಜಾಸ್ತಿ, ಡಿಪೆಂಡ್ಸ್. ಓಕೆ. ಆ ಸಭೆಯಿಂದ ಒಳಗಿಂದ ನಾವು ಬಂದಿದ್ದೀವಿ. ಓಕೆ 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 ಓಕೆ. ದಿನಕ್ಕೆ ಎಷ್ಟು ಕಸ್ಟಮರ್ಸ್ ಬರ್ತಾರೆ ಸರ್ ನಿಮ್ಮನ್ನು ಹುಡ್ಕೊಂಡು ಬಂದು? ಅಷ್ಟೊಂದು ಹೇಳೋಕ್ಕಾಗಲ್ಲ. ಯೂಟ್ಯೂಬ್ನಲ್ಲಿ ಗೂಗಲಲ್ಲಿ ನೋಡ್ಕೊಂಡು ಸರ್ ಬರ್ತಾರೆ. ನಾನು ಅಷ್ಟೇ, ನಾನು ಆ್ಯಕ್ಚುಲಿ ಗೂಗಲಲ್ಲಿ ನೋಡಿಕೊಂಡು ಕೆಲವು ವೀಡಿಯೋಸ್ ನೋಡಿಕೊಂಡೆ ನಾನು ಬಂದಿದ್ದು ಇಲ್ಲಿಗೆ. ಅವರೇ ಬರೋದು. ಹೌದು. ಹುಡ್ತಿರೋರು ಕಳ್ಸಾರೆ ಗ್ಯಾರೇಜಿಂದ. ಹಾಂ 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 ಹಾಂ. ಹುಡ್ತಿರೋರು ಕಳಿಸ್ಬಿಡ್ತಾರೆ. ಓಕೆ ಓಕೆ. ಜಾಸ್ತಿ ನಮ್ಮದು ಯೂಟ್ಯೂಬ್ ಗೂಗಲಿಂದ ಜಾಸ್ತಿ, ಯೂಟ್ಯೂಬ್ ಮತ್ತು ಗೂಗಲಿಂದ ಬರ್ತಾರೆ ಜನ. ಓಕೆ. ಸರ್ಚ್ ಮಾಡ್ತಾರಲ್ಲ. ಹೌದೌದು, ಸರ್ಚೇ ಮಾಡೋದೇ ಅದು. ಹೌದು 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 ಮಾಡೋದು ದೇವರು. ಹೌದು ಹೌದು. ಅಲ್ಲ ನಾನು ಇವಾಗ ನಿಮ್ಮ ಹತ್ರ ಬಂದಿರೋದು ಗೂಗಲ್ ನೋಡ್ಕೊಂಡೇನೆ. ಸರಿ ಸರ್, ಹಂಗಿರ ನಾನು ಸ್ವಲ್ಪ ಹೊತ್ತು ಬಿಟ್ಟೆ ಬರ್ತೀನಿ ನಾನು ಹಂಗಿರ. ಓಕೆನಾ? ಸೊ ಸ್ನೇಹಿತರೆ ನೋಡ್ಬೋದು, ಮ್ಯಾಂಬಾ ಕಂಪ್ಲೀಟ್ ವೀಲ್ಸ್ನೆಲ್ಲ ಬಿಚ್ಚಿದ್ದಾರೆ. ಸೊ ಇವಾಗ ಆಲ್ಮೋಸ್ಟ್ ಅಲ್ಲಿ ಟೈರ್ ಎಲ್ಲ ತೆಗೆದುಬಿಟ್ಟು ಅಲೈನ್ಮೆಂಟ್ ಸ್ಟಾರ್ಟ್ ಮಾಡ್ಕೊತಾರೆ. 2 ವೀಲ್ಸ್ನೂ ತೆಗ್ದಿದ್ದಾರೆ. ಸೊ ಅಲೈನ್ಮೆಂಟ್ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಹಂಗಾಗಿ ನನಗೆ ಕೆಲಸ ಇರೋದ್ರಿಂದ ನಾನು ಇನ್ನೇನು ಇಲ್ಲಿ ನಿಂತ್ಕೊಳಕ್ಕೆ ಹೋಗೋದಿಲ್ಲ. ಸೊ ಸ್ವಲ್ಪ ಹೊತ್ತು ಆದಮೇಲೆ, ಅಲೈನ್ಮೆಂಟ್ ಆದಮೇಲೆ ನೋಡೋಣ ಯಾವ ಥರ ಇದೆ ಅಂತ ಫೀಡ್ಬ್ಯಾಕ್ ಕೂಡ ಕೊಡ್ತೀನಿ. ಅಲ್ಲಿ ತನಕ ಸಿಗೋಣ. ಆದಮೇಲೆ 3 hours ಆದಮೇಲೆ ಇವಾಗ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ 7:30 ಆಗಿದೆ. ಪ್ರಜ್ವಲ್ ಬಂದಿದ್ದಾನೆ ನಮ್ಮ ಜೊತೆಗೆ, ಪ್ಯಾಂತರ್ ಓಡಿಸ್ತಾ ಇದ್ದೀನಿ. ಸೊ ಬನ್ನಿ, ಗಾಡಿ ತೊಗೊಂಡು ಹಂಗೆ ಅವ್ರ ಮದುವೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತಾ ಇರೋದಷ್ಟೇ. ಇಲ್ಲೇ ಹಾಂ, ಇಲ್ಲೇ. ಗೊತ್ತಾ ನಿಂಗೆ ಇವರು? ಓ, ಮ್ಯಾಂಬರ್ ರೆಡಿ ಆಗಿದೆ. ರಾತ್ರಿ ಹೊತ್ತು ಫುಲ್ ಬ್ರೈಟಾಗಿ ಕಾಣಿಸುತ್ತಪ್ಪ ಅಂಗಡಿ ಇದು ಅಲ್ವಾ? ಆಲ್ ಕೈಂಡ್ ಆಫ್ 2-wheeler ಆ್ಯಂಡ್ 4-wheeler ಅಲೈನ್ಮೆಂಟ್ ಆ್ಯಂಡ್ ಟಿಗ್ ವೆಲ್ಡಿಂಗ್ ಡನ್ ಹಿಯರ್. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ. ಸೊ ಗಾಡಿ ಇವಾಗ ತೊಗೊಂಡು ಹೋಗಿ ನೋಡೋಣ ಏನಾಗಿದೆ, ಗಾಡಿ ರೆಡಿಯಾಗಿದೆಯೋ, ಕಂಡೀಷನ್ ಆಗಿದೆಯೋ ಅಂತ ನೋಡೋಣ. ಅದಾದಮೇಲೆ ರಿವ್ಯೂ ಕೊಡ್ತೀನಿ. ಓಕೆ, ಫಸ್ಟ್ ಇವ್ರದ್ದು ಏನಿದೆ ಅಮೌಂಟ್ ಪೇ ಮಾಡ್ಕೊಂಡು ಬರೋಣ. ಸರ್ ಆಗಿದೆಯಾ? ಆಯ್ತಲ್ಲ, ಪರ್ಫೆಕ್ಟ್ ಇದೆ ಸರ್. ನೋಡಿದ್ರಾ, ಯಾರು ಓಡಿಸಿ ನೋಡಿದ್ರಾ? ತುಂಬ ಇತ್ತಲ್ಲ. ಓಕೆ. ಎಲ್ಲೂ ಮಾಡಿಸಿಲ್ಲ ಸರ್. ವೀಲಿ ಹೊಡಿಕೊಂಡು ಇದು ಮಾಡಿದ್ದು. ಆಫ್ ರೋಡ್ ಹೋಗ್ತೀವಿ ನಾವು, ಅದಕ್ಕೆ ಮಾಡಿದಾರಾ? ಓಕೆ, ಹಂಗಿರೋ ಇದು LBS ಅಲ್ಲಿ ಮಾಡಿಸಿದಾರಲ್ಲ ಅಂತಂದ್ರಲ್ಲ, ಅದೇ ಕರೆಕ್ಟ್ ಆಗಿಲ್ಲ ಹಂಗಿದ್ರೆ. ಓಕೆ ಓಕೆ. ಸೊ ವೀಲ್ ಬೆಂಡು ತೆಗ್ದಿದ್ದಾರೆ. ಇವಾಗ ನೋಡೋಣ ಯಾವ ಥರ ಇದೆ ಗಾಡಿ. ಓಡಿಸಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಹೇ ಗುರು, ಸೀರಿಯಸ್ಲಿ? ಹೇ ಗುರು, ಸೀರಿಯಸ್ ಆಗಿ ಸಕ್ಕದಾಗಿ ಮಾಡಿದ್ದಾರೆ. ಓಕೆ. ಸೊ ಸೆಕೆಂಡ್ ಗೇರು 40. ಏನು ಗುರು, ಗಾಡಿ ಸಕ್ಕದಾಗಿದೆ, ಬೆಂಡೆ ಇಲ್ಲ. ಸೀರಿಯಸ್ಲಿ ನೈಸ್, ವೆರಿ ನೈಸ್, ವೆರಿ ನೈಸ್, ಸಕ್ಕದಾಗಿದೆ ಸ್ನೇಹಿತರೆ. ನೋಡೋಣ. ಓ ಲವ್ಲಿ, ಚೆನ್ನಾಗಿದೆ ಗುರು, ಸಕ್ಕದಾಗಿ ಮಾಡಿದ್ದಾರೆ. ಇಷ್ಟ ಆಯಿತು. 2 ವೀಲು ಬೆಂಡು ತೆಗ್ಸಿ ಆಲ್ಮೋಸ್ಟ್ ಅಲ್ಲೂ ಗಾಡಿ ಫಸ್ಟ್ ಕ್ಲಾಸ್ ಆಗು ಓಡ್ತಾ ಇದೆ. ತುಂಬ ಇರಿಟೇಟ್ ಆಗ್ತಾಯಿತ್ತು ಆ್ಯಕ್ಚುಲಿ. ಏನು ಹೇಳಿ, ಫುಲ್ಲು ಲಡ ಅಂತ ಒಂಥರ 70-80 ಹೋಗೋಕ್ಕೆ ಆಗ್ತಿದ್ದಿಲ್ಲ, ಆ ಥರ ಪ್ರಾಬ್ಲಮ್ ಆಗಿತ್ತು. ಬಟ್ ಇವಾಗ ಸಕ್ಕತ್ತಾಗಿದೆ. ಹಾಗೂ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ನಿಮ್ಮ ಗಾಡಿಗಳಿಗೆ ಏನಾದರೂ ಪ್ರಾಬ್ಲಮ್ ಈ ಥರ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗು, ವೀಲ್ ಬೆಂಡು ಏನೇ ಪ್ರಾಬ್ಲಮ್ ಇದ್ರೂ ದಯವಿಟ್ಟು ಇವ್ರ ಹತ್ರ ತೊಗೊಂಬಂದು ಕೊಡಿ. ಫಸ್ಟ್ ಕ್ಲಾಸಾಗಿ ಮಾಡ್ಯಾರೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ, 5 out of 5. ಯಾಕಂದರೆ ಅಷ್ಟು ಸ್ಮೂತಾಗಿ ಮಾಡಿದ್ದಾರೆ ಕೆಲಸ. ಇನ್ನೊಂದು ಏನಕ್ಕೆ ಅಲ್ಲಿ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂದರೆ, ಒಬ್ಬರು ವ್ಯಕ್ತಿ ಇದ್ರಲ್ಲ,
ಅವ್ರ ಹೆಸರು ಮರ್ತೋಗಿದೆ ನನಗೆ, ರಫೀಕ್ ಅನಿಸುತ್ತೆ. ಸೊ ಅವ್ರು ಆಲ್ಮೋಸ್ಟ್ ಆಲ್ 50 ವರ್ಷದಿಂದ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ. ಸೊ ಆಬ್ವಿಯಸ್ಲಿ ಅವರಾಗಲಿ ಅವ್ರ ಮಕ್ಕಳಾಗಲಿ ಎಲ್ಲರೂ ಅದೇ ಕೆಲಸದಲ್ಲೇ ಇದ್ದಾರೆ ಅನಿಸುತ್ತೆ. ಸೊ ಅವ್ರ ಕೈಯಲ್ಲಿ ಕೊಡೋದ್ರಲ್ಲಿ ಒಂದು ನಂಬಿಕೆ ಇದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಗಾಡಿ ಅಂತೂ ಫಸ್ಟ್ ಕ್ಲಾಸಾಗಿ ರೆಡಿಯಾಗಿದೆ. ರಿಯಲಿ ಲವಿಂಗ್ ಇಟ್. ಅಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಚಾನಲ್ಗೆ ಹೊಸದಾಗೆ ಬಂದಿದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ಚಾನಲ್ನ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿಗೋಣ ನಿಮ್ಮ 69 ದ ವ್ಯಾಂಡರ್ಲಸ್ಟ್. ಬಾಯ್.